ಅದೊಂದು ಕೊರೆಯುವ ಚಳಿ ರಾತ್ರಿ. ಇಂದು ತಂಪು ಗಾಳಿ ಬೀಸುತ್ತಿದ್ದು ದೇಹದ ಮೂಳೆಗಳನ್ನು ಮುರಿಯುವಂತೆ ಮಾಡಿದೆ. ಇಂದು ನಮ್ಮ ವಿವಾಹ ವಾರ್ಷಿಕೋತ್ಸವ. ರಂಜನಾ ಚಳಿಯಲ್ಲಿ ಐಸ್ ಕ್ರೀಮ್ ತಿನ್ನಲು ಇಷ್ಟಪಡುತ್ತಾಳೆ. ರಾತ್ರಿ ಎಲ್ಲರೊಡನೆ ಊಟ ಮಾಡಿ ಇವತ್ತು ಲಾಂಗ್ ಡ್ರೈವ್ ಹೋಗೋಣ ಅಂದಳು ರಂಜನಾ. ಹೌದು, ನನ್ನ ಐಸ್ ಕ್ರೀಮನ್ನು ಮರೆಯಬೇಡಿ. ನಾನು ಕೂಡ ಮುಗುಳ್ನಗುತ್ತಾ ಕಾರಿನ ಕೀಯನ್ನು ಎತ್ತುಕೊಂಡು ನಾವಿಬ್ಬರು ಲಾಂಗ್ ಡ್ರೈವ್ಗೆ ಹೊರಟೆವು. ನಾನು ನೀಲ್ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ನನ್ನ ಹೆಂಡತಿ ರಂಜನಾ ಗೃಹಿಣಿ, ಇಲ್ಲವೇ ನನ್ನ ಭಾಗ್ಯಲಕ್ಷ್ಮಿ ಎಂದರೂ ತಪ್ಪಾಗದು. ಯಾವತ್ತೂ ಏನೂ ಇಲ್ಲದವನು ಮತ್ತು ಅವಳು ನನ್ನ ಜೀವನದಲ್ಲಿ ಬಂದ ತಕ್ಷಣ ಅವಳ ಶ್ರಮ ಮತ್ತು ತಪಸ್ಸು ನನ್ನ ಜೀವನದಲ್ಲಿ ಬಣ್ಣಗಳನ್ನು ತುಂಬಿತು. ನನ್ನ ಮನೆ ಎಲ್ಲ ಸೌಕರ್ಯಗಳು ಮತ್ತು ಐಷಾರಾಮಿಗಳಿಂದ ತುಂಬಿತ್ತು. ನನ್ನ ಮಕ್ಕಳಾದ ರೋಹನ್ ಮತ್ತು ರಿದ್ದಿ ಇಬ್ಬರು ಜನಿಸಿದರು ಮತ್ತು ಅವರೂ ಕೂಡ ಈಗ ಮದುವೆಯಾದರು. ಇಷ್ಟು ಮುದುಕರು ಮತ್ತು ಲಾಂಗ್ ಡ್ರೈವ್ಗಳು ಎಂದು ನಿಮಗೆ ಆಶ್ಚರ್ಯವಾಗುವುದಿಲ್ಲವೇ? ನಾನು ಏನು ಮಾಡಲಿ? ರಂಜನಾಳ ತಮಾಷೆಯ ಮತ್ತು ಲವಲವಿಕೆಯ ಸ್ವಭಾವದವಳು. ಅವಳ ಹೃದಯ ಮತ್ತು ಮನಸ್ಸನ್ನು ವಯಸ್ಸಾಗಲು ಬಿಡಲಿಲ್ಲ. ಅದಕ್ಕೆ ಅವಳು ಇವತ್ತು ಲಾಂಗ್ ಡ್ರೈವ್ ಮಾಡ್ತೀನಿ ಅಂತ ಆಸೆ ವ್ಯಕ್ತಪಡಿಸಿದಾಗ ನಾನು ನಿರಾಕರಿಸಲಾಗಲಿಲ್ಲ. ಮನೆಯಿಂದ ಸ್ವಲ್ಪ ದೂರ ಹೋದ ತಕ್ಷಣ ರಂಜನಾ ಕಾರು ನಿಲ್ಲಿಸಲು ಹೇಳಿದಳು. ನಾನು ಇಲ್ಲಿ ಯಾಕೆ ನಿಲ್ಲಿಸಿದೆ? ಐಸ್ ಕ್ರೀಮ್ ಅಂಗಡಿ ದೂರದಲ್ಲಿದೆ. ಇಲ್ಲಿನ ಐಸ್ ಕ್ರೀಮ್ ನಿನಗೆ ಇಷ್ಟವಿಲ್ಲ. ಅವಳು ಐಸ್ ಕ್ರೀಮ್ ತಿನ್ನಲು ಇಷ್ಟಪಡುತ್ತಾಳೆ, ಆದರೆ ಮೊದಲು ಮಾಡಲು ಕೆಲವು ಮುಖ್ಯವಾದ ಕೆಲಸವಿದೆ ಎಂದು ಹೇಳಿದಳು. ಕಾರಿನಿಂದ ಕೆಳಗಿಳಿದು ಟ್ರಂಕ್ ತೆರೆಯಿರಿ. ಅದರಲ್ಲಿ 3-4 ಚೀಲಗಳು ಬಿದ್ದಿವೆ. ಅವುಗಳನ್ನು ಮೊದಲು ಹೊರತೆಗೆಯಿರಿ. ನಾನು ಕೂಡ ಕಾರನ್ನು ಬದಿಯಲ್ಲಿ ನಿಲ್ಲಿಸಿ ಬ್ಯಾಗ್ ತೆಗೆದು ಅವಳೊಂದಿಗೆ ಸೇರಿಕೊಂಡೆ. ರಸ್ತೆ ಬದಿಯಲ್ಲಿ ವಾಸಿಸುವ ಬಡವರಿಗೆ ಹಂಚಲು ಬೆಚ್ಚನೆಯ ಬಟ್ಟೆ ಮತ್ತು ಕೆಲವು ವಸ್ತುಗಳನ್ನು ತಂದಿದ್ದಳು. ಬಟ್ಟೆ ಕೊಟ್ಟು ಅಲ್ಲಿಂದ ಹೊರಟೆವು. ನಾನು ಕೇಳಿದೆ, ನೀನು ಬಟ್ಟೆ ಕೊಡಲು ಹೋಗಬೇಕು ಅಂತ ಯಾಕೆ ಹೇಳಲಿಲ್ಲ? ಅದಕ್ಕೆ ರಂಜನಾ ಮುಗುಳ್ನಗುತ್ತಾ ಹೇಳಿದಳು, ನಾನು ಒಂದು ಹೇಳಿದ್ದರೆ ನಾಳೆ ಕೊಡು ಎಂದು ಹೇಳುತ್ತಿದ್ದೆ. ಇಷ್ಟು ಚಳಿಯಲ್ಲಿ ಯಾಕೆ ಹೊರಗೆ ಹೋಗಬೇಕು ಎನ್ನುತ್ತಿದ್ದೆ. ನಾನು ನಗುತ್ತಲೇ ಡ್ರೈವಿಂಗ್ ಮಾಡತೊಡಗಿದೆ. ರಂಜನಾಳ ಇಷ್ಟದ ಐಸ್ ಕ್ರೀಮ್ ಅಂಗಡಿ ತಲುಪಿದೆವು. ಒಳಗೆ ಹೋಗೋಣ ಎಂದುಕೊಳ್ಳುತ್ತಿದ್ದಂತೆ ರಂಜನಾ ನನ್ನತ್ತ ಸನ್ನೆ ಮಾಡಿ ಒಬ್ಬ ಮುದುಕನನ್ನು ತೋರಿಸಿದಳು. ಒಳ್ಳೆ ಮನೆತನದ ಮುದುಕನಂತೆ ಕಾಣುತ್ತಿದ್ದ. ಅವನ ಬಳಿ ಕೆಲವು ಸಾಮಾನುಗಳಿದ್ದವು. ಅವನನ್ನು ನೋಡಿದರೆ ಅವನು ಎಲ್ಲೋ ಹೋಗಲು ರೈಲಿಗಾಗಿ ಕಾಯುತ್ತಿರುವಂತೆ ತೋರುತ್ತಿತ್ತು. ಅವರನ್ನು ನೋಡಿ ನಾವೇಕೆ ತಡೆಯಲಾರದೆ ಅವರೆಡೆಗೆ ಹೋದೆವೋ ಗೊತ್ತಿಲ್ಲ. ನಾನು ಅವನನ್ನು ನೋಡುತ್ತಾ ಬಾಬಾರವರನ್ನು ಕೇಳಿದೆ, ನೀವು ಯಾಕೆ ಇಲ್ಲಿ ಕುಳಿತಿದ್ದೀರಿ? ಎಲ್ಲಿಗಾದರೂ ಹೋಗಬೇಕೇ? ಇಲ್ಲಿ ರಾತ್ರಿ ವೇಳೆ ಪ್ರಯಾಣಿಕ ವಾಹನಗಳು ಸಿಗುವುದು ತೀರಾ ಕಡಿಮೆ. ಇಂದು ಚಳಿಯಿಂದಾಗಿ ವಾಹನ ಸಿಗುವುದೇ ದುಸ್ತರವಾಗಿದೆ. ಮುದುಕ ನಮ್ಮನ್ನು ನೋಡತೊಡಗಿದ. ನಾನು ಮತ್ತೆ ಬಾಬಾರನ್ನು ಕೇಳಿದೆ, ರೈಲ್ವೆ ನಿಲ್ದಾಣ ಅಥವಾ ಬಸ್ ನಿಲ್ದಾಣಕ್ಕೆ ಎಲ್ಲಿಗೆ ಹೋಗಬೇಕೆಂದು ಹೇಳಿ. ಇಷ್ಟು ಚಳಿಯಲ್ಲಿ ಕಾದು ಕುಳಿತರೆ ಪ್ರಯೋಜನವಿಲ್ಲ. ಎಲ್ಲಿಗೆ ಹೋಗಬೇಕೆಂದು ನೀವು ನನಗೆ ಹೇಳಬಲ್ಲಿರಾ? ನಾವು ಪದೇ ಪದೇ ಕೇಳಿದಾಗ ಅಥವಾ ಬಹುಶಃ ರಂಜನಾಳ ಪ್ರೀತಿಯ ವಿನಂತಿಯಿಂದಾಗಿ ಮುದುಕ ತುಂಬಿದ ಕಂಠದಿಂದ ಹೇಳಿದರು, ಎಲ್ಲಿಗೆ ಹೋಗಬೇಕೆಂದು ತಿಳಿದಿಲ್ಲ, ಆದರೆ ಎಲ್ಲಿಗೆ ಹೋಗಬಾರದು ಎಂದು ಅವನಿಗೆ ಖಚಿತವಾಗಿ ತಿಳಿದಿದೆ. ಆ ಮುದುಕನ ಮಾತಿಗೆ ನಾವು ಬೆಚ್ಚಿ ಬಿದ್ದೆವು. ರಂಜನಾ ಹಠದಿಂದ ಮುದುಕನಿಗೆ, ಬಾಬಾ ಇವತ್ತು ತುಂಬ ಚಳಿಯಿದೆ, ಮೊದಲು ಅಲ್ಲಿಗೆ ಹೋಗಿ ಟೀ ಕುಡಿಯೋಣ, ಆಮೇಲೆ ಮಾತನಾಡೋಣ ಅಂದಳು. ಅಲ್ಲಿ ಒಂದು ಚಿಕ್ಕ ಟೀ ಸ್ಟಾಲ್ ಮತ್ತು ರಂಜನಾ ಬಾಬಾ ಜೊತೆ ಟೀ ಅಂಗಡಿಯ ಕಡೆಗೆ ಹೋಗತೊಡಗಿದಳು. ನಾನು ಕೂಡ ಅವಳ ಸಾಮಾನುಗಳನ್ನು ಎತ್ತಿಕೊಂಡು ಅವಳಿಗೆ ಬೆಂಬಲವಾಗಿ ನಡೆಯತೊಡಗಿದೆ. ನಾವು ಅಂಗಡಿಯಲ್ಲಿ ಚಹಾ ಮತ್ತು ಬಿಸ್ಕತ್ತುಗಳನ್ನು ಖರೀದಿಸಿದ್ದೇವೆ. ಎಲ್ಲರೂ ತಮ್ಮ ತಮ್ಮ ತಿಂಡಿಗಳೊಂದಿಗೆ ಚಹಾವನ್ನು ಕುಡಿಯಲು ಪ್ರಾರಂಭಿಸಿದರು. ಅಲ್ಲೊಂದು ವಿಚಿತ್ರ ಮೌನ. ಆಗೊಮ್ಮೆ ಈಗೊಮ್ಮೆ ಟೀ ಹೀರುವ ಸದ್ದು ಮಾತ್ರ ಕೇಳಿಸುತ್ತಿತ್ತು. ಬಾಬಾರ ಧ್ವನಿಯು ಈ ಶಾಂತಿಯನ್ನು ಕದಡಿತು ಮತ್ತು ರಂಜನಾಗಳೊಂದಿಗೆ ಮಾತನಾಡಿದರು. ಮಗಳೇ, ನಿನ್ನ ಹೆಸರೇನು? ನಾನು ರಂಜನಾ ಮತ್ತು ಅವನ ಹೆಸರು ನೀಲ್. ಬಾಬಾ, ಅವನು ನನ್ನ ಗಂಡ. ಮಗನೇ, ಈ ನಗರದಲ್ಲಿ ಅಥವಾ ಸುತ್ತಮುತ್ತ ಯಾವುದಾದರೂ ವೃದ್ಧಾಶ್ರಮವಿದೆಯೇ? ಬಾಬಾರ ಮಾತು ಕೇಳಿ ನಾನು ಮತ್ತು ರಂಜನಾ ಒಬ್ಬರನ್ನೊಬ್ಬರು ನೋಡತೊಡಗಿದೆವು.
ಈ ವಯಸ್ಸಿನಲ್ಲಿ ಆ ವೃದ್ಧಾಶ್ರಮ ಅರ್ಥವಾಗಲಿಲ್ಲ. ಅವರ ಮಾತಿನ ಶೈಲಿ ಮತ್ತು ಉಡುಗೆ ತೊಡುಗೆಯಿಂದ ಅವರು ಬಡ ಕುಟುಂಬಕ್ಕೆ ಸೇರಿದವರು ಎಂದು ತೋರುತ್ತಿಲ್ಲ. ಅವರು ಆಹಾರ ಮತ್ತು ಬಟ್ಟೆಯಲ್ಲಿ ಸಮಸ್ಯೆಗಳನ್ನು ಹೊಂದಿದ್ದರು. ಹಾಗಾದರೆ ಜೀವನದ ಈ ಹಂತದಲ್ಲಿ ವೃದ್ಧಾಶ್ರಮ? ನನಗೆ ಏನೂ ಅರ್ಥವಾಗಲಿಲ್ಲ. ಆದ್ದರಿಂದ ನಾನು ಬಾಬಾರನ್ನು ಕೇಳಿದೆ, ನೀವು ವೃದ್ಧಾಶ್ರಮಕ್ಕೆ ಏಕೆ ಹೋಗಬೇಕು? ನಿಮ್ಮ ಮನೆ ಎಲ್ಲಿದೆ ಮತ್ತು ನೀವು ಇಲ್ಲಿ ತಡರಾತ್ರಿಯಲ್ಲಿ ಹೇಗೆ ಬಂದಿದ್ದೀರಿ? ಬಾಬಾ, ನಿಮ್ಮ ಕುಟುಂಬದಲ್ಲಿ ಯಾರೂ ಇಲ್ಲವೇ? ದಯವಿಟ್ಟು ನನಗೆ ಏನಾದರೂ ಹೇಳಿ. ಆಗ ಮಾತ್ರ ನಾವು ನಿಮ್ಮ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಾಗುತ್ತದೆ. ಬಾಬಾರ ಕಣ್ಣುಗಳು ನಮ್ಮ ಪ್ರೀತಿ ಮತ್ತು ವಾತ್ಸಲ್ಯದಿಂದ ತುಂಬಿದ್ದವು. ಅವರು ಹೇಳಿದರು, ಮಗ, ನನ್ನ ಹೆಸರು ನಂದಕಿಶೋರ್. ನನ್ನ ಹೆಂಡತಿಯ ಮರಣದ ನಂತರ ನನ್ನ ಮಗ ನನ್ನನ್ನು ಇಲ್ಲಿಗೆ ನಗರಕ್ಕೆ ಕರೆತಂದನು. 2 ವರ್ಷ ಎಲ್ಲವೂ ಚೆನ್ನಾಗಿತ್ತು. ಎಲ್ಲವನ್ನೂ ನೋಡಿಕೊಳ್ಳಬೇಕಾದವರು ಅವರೇ ಆಗಿರುವಾಗ ಮನೆ ಜಮೀನು ಇಟ್ಟುಕೊಂಡು ಏನು ಮಾಡುವುದು ಎಂದು ಯೋಚಿಸಿದೆ. ನನ್ನ ಮನೆ ಜಮೀನು, ನನ್ನ ಉಳಿತಾಯದ ಹಣವನ್ನು ನನ್ನ ಮಗ ಮತ್ತು ಸೊಸೆಯ ಹೆಸರಿಗೆ ನೀಡಿದ್ದೇನೆ ಮತ್ತು ಅಲ್ಲಿ ನಿರುಪಯುಕ್ತ ಭೂಮಿ ಇದೆ, ಅದನ್ನು ಯಾರಾದರೂ ತೆಗೆದುಕೊಳ್ಳುತ್ತಾರೆ ಎಂದು ಅವರು ಅದನ್ನು ಮಾರಾಟ ಮಾಡಿದರು. ನಾನಂತೂ ಅವರ ಶೋಗೆ ಬಿದ್ದು ಎಲ್ಲವನ್ನೂ ಕಳೆದುಕೊಂಡೆ. ಎಲ್ಲವನ್ನೂ ಪಡೆದ ನಂತರ ನಾನು ಅವರಿಗೆ ಹೊರೆಯಂತಾಗಿದ್ದೇನೆ, ಮನೆಯಲ್ಲಿ ಬಿದ್ದಿರುವ ಕಸದ ತುಂಡಿನಂತೆ. ಮನೆಗೆ ಯಾವುದೇ ಅತಿಥಿ ಅಥವಾ ಅವರ ಸ್ನೇಹಿತರು ಬಂದಾಗ ಅವರು ನನ್ನನ್ನು ಕೋಣೆಯಲ್ಲಿ ಬೀಗ ಹಾಕಿ ಎಲ್ಲರೂ ಹೋದ ನಂತರವೇ ಹೊರಗೆ ಬರುತ್ತಿದ್ದರು. ಅತಿಥಿಗಳ ಮುಂದೆ ಬಂದರೆ ಅವಮಾನ ಮಾಡುತ್ತಾರೆ ಎಂದು ಹೇಳುತ್ತಿದ್ದ ಅವರು ಇಂದು ಇಲ್ಲಿಗೆ ತಂದು ಬಿಟ್ಟು ಹೋಗಿದ್ದಾರೆ. ನನಗೆ ಈ ಜಗತ್ತಿನಲ್ಲಿ ಯಾರೂ ಉಳಿದಿಲ್ಲ. ಮಗ, ನನ್ನ ಸ್ವಂತ ಜನರು ನನ್ನನ್ನು ಇಲ್ಲಿಗೆ ಎಸೆದಿದ್ದಾರೆ. ನಾನು ಅವರಿಗಾಗಿ ಸತ್ತಿದ್ದೇನೆ. ಜೀವನ ಪೂರ್ತಿ ಏನಾದರೂ ಕೆಲಸ ಮಾಡ್ತೀನಿ ಅಂದುಕೊಂಡಿದ್ದೆ. ಆದರೆ ಈ ವಯಸ್ಸಿನಲ್ಲಿ ಯಾರೂ ಕೆಲಸ ಕೊಡಲ್ಲ. ಹಳ್ಳಿಗೆ ಹೋಗಲು ಸಾಧ್ಯವಿಲ್ಲ. ಹಾಗಾದರೆ ವೃದ್ಧಾಶ್ರಮದ ವಿಳಾಸ ಸಿಕ್ಕರೆ ಹೇಗೆ? ಬಾಬಾ, ಚಿಂತಿಸಬೇಡಿ, ನಮ್ಮೊಂದಿಗೆ ಬಾ, ನಾವು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಎಂದು ಹೇಳಿದೆವು. ನಾವು ಅವರನ್ನು ನಮ್ಮೊಂದಿಗೆ ಮನೆಗೆ ಕರೆತಂದಿದ್ದೇವೆ. ಮನೆಗೆ ಬಂದ ನಂತರ ಬಾಬಾ ಬೇಸರಗೊಂಡರು. ಇಲ್ಲ ಮಗ, ನಾನು ಇನ್ನು ಮುಂದೆ ಯಾರಿಗೂ ಹೊರೆಯಾಗಿ ಬದುಕಲಾರೆ ಎಂದು ಹೇಳಿದರು. ವಿಳಾಸ ಹೇಳಿ, ನಾನೇ ಹೋಗುತ್ತೇನೆ. ನಾನು ಮತ್ತು ರಂಜನಾ ಪದೇ ಪದೇ ಮನವಿ ಮಾಡಿದರೂ ಅವರು ಒಪ್ಪಲಿಲ್ಲ. ಆಗ ರಂಜನಾ ಹೇಳಿದಳು, ಬಾಬಾ, ತಂದೆ ಇಲ್ಲದ ನೋವು ನನಗಿಂತ ಹೆಚ್ಚಾಗಿ ಬೇರೆ ಯಾರಿಗೂ ಅರ್ಥವಾಗಲಾರದು. ನನ್ನ ತಂದೆಯ ಮುಖವೂ ನೆನಪಿಲ್ಲ. ನನ್ನ ಅದೃಷ್ಟ ನೋಡಿ, ನಾನು ಮದುವೆಯಾಗಿ ನೀಲ್ನೊಂದಿಗೆ ನೆಲೆಸಿದಾಗ ಅವನ ತಂದೆ ತಾಯಿಯೂ ಇರಲಿಲ್ಲ. ನಾನು ನನ್ನ ತಾಯಿಯ ಪ್ರೀತಿಯನ್ನು ನೋಡಿದ್ದೇನೆ. ಆದ್ದರಿಂದ ಬಾಬಾ, ದೇವರು ನನಗೆ ನೀಡಿದ ನನ್ನ ತಂದೆಯ ಪ್ರೀತಿಯ ಸವಲತ್ತನ್ನು ನನ್ನಿಂದ ಕಸಿದುಕೊಳ್ಳುವೆಯಾ? ಹೋಗಬೇಡ ಅಪ್ಪ, ನಿನ್ನ ಪ್ರೀತಿ ನಮಗೆ ತುಂಬ ಬೇಕು. ರಂಜನಾಳ ಪ್ರೀತಿಯು ಬಾಬಾನನ್ನು ಹೋಗದಂತೆ ತಡೆಯಿತು. ಬಾಬಾರವರು ಮನೆಗೆ ಬರುತ್ತಿದ್ದಂತೆ ಮನೆಯಲ್ಲಿ ಬೇರೆಯದೇ ಹೊಳಪು. ನಮ್ಮ ಮಕ್ಕಳಿಗೂ ಅಜ್ಜನ ಪ್ರೀತಿ, ಹಿರಿಯರ ಆಶೀರ್ವಾದ ಸಿಕ್ಕಿದೆ. ಕ್ರಮೇಣ ಸಮಯವೂ ಸರಿಯಲಾರಂಭಿಸಿತು ಮತ್ತು ಈಗ ಬಾಬಾರ ಗಾಯವೂ ವಾಸಿಯಾಗಲಾರಂಭಿಸಿತು. ಏಕೆಂದರೆ ಈಗ ಅವರ ಮುಖದಲ್ಲಿ ನಗು ಕಾಣಿಸಿಕೊಳ್ಳಲು ಪ್ರಾರಂಭಿಸಿತು. ನಮ್ಮ ಮಗ ಅರ್ನವ್ ಎಲ್ಲ ಕೆಲಸಗಳನ್ನು ಅಜ್ಜನೊಂದಿಗೆ ಮಾಡಬೇಕು. ಅಜ್ಜ ಮತ್ತು ಮೊಮ್ಮಗ ಊಟ, ನಿದ್ರೆ ಮತ್ತು ಪ್ರಯಾಣವನ್ನು ಆನಂದಿಸಲು ಪ್ರಾರಂಭಿಸಿದರು. ಅರ್ನವ್ ಹಾಗೂ ನಾವೆಲ್ಲರೂ ಬಾಬಾ ಇಲ್ಲದೆ ಎಲ್ಲಿಗೂ ಹೋಗಲು ಅನಿಸುತ್ತಿಲ್ಲ. ಪ್ರತಿ ತಿಂಗಳು 4-5 ದಿನ ಬಾಬಾರ ಬಳಿ ಇರಲು ಮಗಳು ಅತ್ತೆಯ ಮನೆಯಿಂದ ಬರುತ್ತಿದ್ದಳು. ಒಂದು ದಿನ ಇದ್ದಕ್ಕಿದ್ದಂತೆ ಬಾಬಾರವರ ಆರೋಗ್ಯ ಹದಗೆಟ್ಟಿತು. ನಾವು ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದೆವು. ವೈದ್ಯರ ತಪಾಸಣೆ ಮತ್ತು ಔಷಧದ ನಂತರ ನಾವು ಅವರನ್ನು ಮನೆಗೆ ಕರೆತಂದಿದ್ದೇವೆ. ಆದರೆ ಅವರ ಆರೋಗ್ಯ ಸುಧಾರಿಸುವ ಬದಲು ಕ್ಷೀಣಿಸಲು ಪ್ರಾರಂಭಿಸಿತು. ಮತ್ತೆ ಆಸ್ಪತ್ರೆಗೆ ಕರೆದುಕೊಂಡು ಹೋದೆವು. ಆಸ್ಪತ್ರೆಯಲ್ಲಿ ಉಳಿಯುವಂತೆ ವೈದ್ಯರು ಸಲಹೆ ನೀಡಿದರು. ಆದರೆ ಅವರು ಮನೆಗೆ ಹೋಗಬೇಕೆಂದು ಏಕೆ ಒತ್ತಾಯಿಸಿದರು ಎಂಬುದು ನನಗೆ ತಿಳಿದಿಲ್ಲ. ರಾತ್ರಿಯಾದರೂ ಅವರು ಏನನ್ನೂ ತಿನ್ನಲಿಲ್ಲ. ನಾವು ನಂತರ ಅವರಿಗೆ ಸ್ವಲ್ಪ ಊಟ ತಿನ್ನಿಸಿದೆವು. ನಂತರ ಅವರಿಗೆ ನಿದ್ರೆ ಬಂದಿತು. ನಾವೆಲ್ಲರೂ ಮಲಗಲು ಹೋದೆವು. ಬೆಳಿಗ್ಗೆ ಬಾಬಾರವರನ್ನು ನೋಡಲು ರಂಜನಾ ಅವರ ಕೋಣೆಗೆ ಹೋದಾಗ
ಅವರು ಈಗಾಗಲೇ ನಮ್ಮೆಲ್ಲರಿಂದ ರಜೆ ತೆಗೆದುಕೊಂಡಿದ್ದರು. ಬಾಬಾರವರ ಹಠಾತ್ ನಿರ್ಗಮನದಿಂದ ಎಲ್ಲರೂ ತುಂಬ ದುಃಖಿತರಾಗಿದ್ದರು. ನಿಧಾನವಾಗಿ ಜನ ಬರಲಾರಂಭಿಸಿದರು. ಬಾಬಾರವರ ಎಲ್ಲ ಅಂತಿಮ ಸಂಸ್ಕಾರಗಳೂ ನಡೆದವು. ಬಾಬಾನ ಕೊಠಡಿಯನ್ನು ಹಲವು ದಿನಗಳಿಂದ ಸ್ವಚ್ಛಗೊಳಿಸಿರಲಿಲ್ಲ. ರಂಜನಾ ಯಾರನ್ನೂ ಬಾಬಾನ ಕೋಣೆಗೆ ಪ್ರವೇಶಿಸಲು ಬಿಡಲಿಲ್ಲ. ನಾನು ಅವಳಿಗೆ ವಿವರಿಸಿದೆ ಮತ್ತು ಬೆಳಿಗ್ಗೆ ಬಾಬಾನ ಕೋಣೆಯನ್ನು ಸ್ವಚ್ಛಗೊಳಿಸಲು ಸೇವಕಿಯನ್ನು ಕೇಳಿದೆ. ಸ್ವಲ್ಪ ಸಮಯದ ನಂತರ ಸೇವಕಿ ರಂಜನಾಗೆ ಬಂದು ಹೇಳಿದಳು, ದೀದಿ, ಬಾಬಾ ಅವರ ಕೊಠಡಿಯನ್ನು ಸ್ವಚ್ಛಗೊಳಿಸುತ್ತಿರುವಾಗ ಅವರ ದಿಂಬಿನ ಕೆಳಗೆ ಈ ಲಕೋಟೆಯನ್ನು ನೋಡಿದ್ದೇನೆ. ರಂಜನಾ ಲಕೋಟೆಯನ್ನು ತೆರೆದಾಗ ಅದರಲ್ಲಿ ಕೆಲವು ಹಳೆಯ 10 ರೂಪಾಯಿ ನೋಟುಗಳು, ಹಳೆಯ ಕೆಂಪು ಬಟ್ಟೆಯಲ್ಲಿ ಸುತ್ತಿದ ಚಿಕ್ಕ ಮಕ್ಕಳ ಚಿನ್ನದ ಸರ ಮತ್ತು ರಂಜನಾಗೆ ಬರೆದ ಪತ್ರವಿತ್ತು. ರಂಜನಾಗೆ ಕುತೂಹಲವಾಯಿತು. ಅವಳು ಬಾಬಾರ ಪತ್ರವನ್ನು ಕುತೂಹಲದಿಂದಲೇ ಓದತೊಡಗಿದಳು. ಪತ್ರದಲ್ಲಿ, ಮಗಳೇ ರಂಜನಾ, ನೀನು ನನಗೆ ಪ್ರೀತಿ ಕೊಟ್ಟೆ. ನಾನು ಈ ಜನ್ಮದಲ್ಲಿ ಮುಕ್ತನಾಗಲಾರೆ ಎಂದು ಬರೆದಿತ್ತು. ತಡವಾಗಿಯಾದರೂ ತಂದೆಯಾಗುವ ಸುಖವನ್ನು ದೇವರು ನನಗೆ ಕೊಟ್ಟಿದ್ದಕ್ಕೆ ನಾನು ಯಾವಾಗಲೂ ಸಂತೋಷಪಡುತ್ತೇನೆ ಮತ್ತು ನಿನ್ನ ತಂದೆಯಾದ ನಾನು ನನ್ನ ಆಸ್ತಿಯ ವಾರಸುದಾರನನ್ನಾಗಿ ಮಾಡುತ್ತೇನೆ. ಮಗಳೇ, ಈ ಲಕೋಟೆಯಲ್ಲಿರುವುದು ನನ್ನ ಮತ್ತು ನನ್ನ ಹೆಂಡತಿಯ ಕೊನೆಯ ಆಸ್ತಿ. ಅದನ್ನು ನಾನು ನಿಮಗೆ ನೀಡುತ್ತಿದ್ದೇನೆ. ನೀನು ಮತ್ತು ನೀಲ್ ಯಾವಾಗಲೂ ಸಂತೋಷವಾಗಿರಿ. ನನ್ನ ಆಶೀರ್ವಾದ ಯಾವಾಗಲೂ ನಿಮ್ಮೊಂದಿಗೆ ಇರುತ್ತದೆ. ಪತ್ರ ಓದಿದ ಕೂಡಲೇ ರಂಜನಾ ಜೋರಾಗಿ ಅಳತೊಡಗಿದಳು. ನಾನು ರಂಜನಾಳನ್ನು ಕಷ್ಟಪಟ್ಟು ಹಿಡಿದುಕೊಂಡು, ಬಾಬಾ ನಿನ್ನನ್ನು ತನ್ನ ಮಗಳನ್ನಾಗಿ ಸ್ವೀಕರಿಸಿದ್ದಾರೆ, ತಂದೆಯಂತೆ ದತ್ತು ಪಡೆದಿದ್ದಾರೆ, ಅದಕ್ಕೆ ನಿನ್ನನ್ನು ತನ್ನ ವಾರಸುದಾರನನ್ನಾಗಿ ಮಾಡಿದ್ದಾನೆ ಎಂದು ವಿವರಿಸಿದನು. ಅವನ ನಿಜವಾದ ವಾರಸುದಾರ ನೀನು. ಬಾಬಾರವರ ಈ ಪ್ರೀತಿ ಮತ್ತು ಆಶೀರ್ವಾದ ಸದಾ ನಿಮ್ಮೊಂದಿಗೆ ಇಟ್ಟುಕೊಳ್ಳಿ. ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.